ವಿಜಯಪುರದಲ್ಲಿ ಬಿಜೆಪಿ ನಗರ ಘಟಕದ ನೇತೃತ್ವದಲ್ಲಿ ಸಾಮೂಹಿಕ ವಂದೇ ಮಾತರಂ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು. ನಗರದ ಶಿವಾಜಿ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ನಾಯಕರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ದೇಶಾಭಿಮಾನ ಜೋಶ್ ತುಂಬಿದ ವಾತಾವರಣ ನಿರ್ಮಿಸಿದರು. ಕಾರ್ಯಕ್ರಮದಲ್ಲಿ ದೇಶದ ಏಕತೆ, ಅಭಿವೃದ್ಧಿ, ರಾಷ್ಟನಿಷ್ಠೆ ಹಾಗೂ ಯುವ ಪೀಳಿಗೆಗೆ ದೇಶಭಕ್ತಿಯ ಸಂದೇಶವನ್ನು ಹರಡುವ ಉದ್ದೇಶದಿಂದ ವಂದೇ ಮಾತರಂ ಗಾನವನ್ನು ಗುಂಪು ಹಾಡಿನ ರೂಪದಲ್ಲಿ ನಡೆಸಲಾಯಿತು. ಬಿಜೆಪಿ ನಗರದ ಘಟಕದ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಮಾತನಾಡಿ, ವಂದೇ ಮಾತರಂ ನಮ್ಮ ದೇಶದ ಸ್ವಾಭಿಮಾನ, ಸಾಂಸ್ಕೃತಿಕ ಗುರುತು. ಈ ರೀತಿಯ ಕಾರ್ಯಕ್ರಮಗಳು ಸಮಾಜದಲ್ಲಿ ರಾಷ್ಟಪ್ರೇಮ ಹೆಚ್ಚಿಸಲು ನೆರವಾಗುತ್ತವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ನಾಯಕರು, ಮಹಿಳಾ ಮತ್ತು ಯುವ ಘಟಕದ ಸದಸ್ಯರು, ನಾಗರಿಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು 10 ನಿಮಿಷ ಸಮಯ ಕೊಡಬೇಕಂದ್ರೆ ಇದು ಬಹಳ ಮಹತ್ವದ ಕಾರ್ಯಕ್ರಮ. ಇಡೀ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ಒಂದು ಧ್ಯೇಯವಾಕ್ಯವಾಗಿ, ಸ್ವಾತಂತ್ರ್ಯದ ಒಂದು ಚಿಹ್ನೆಯಾಗಿ ವಂದೇ ಮಾತರಂ ಗೀತೆ ಹುಟ್ಟಿದ್ದು. ಬಹಳಷ್ಟು ಯುವಕರು ಇವತ್ತಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಇವತ್ತಿನ ಒಂದು ಜನಮಾನಸ ಏನು ನಮ್ಮ ರಾಷ್ಟ್ರಗೀತೆ ಅದಕ್ಕೂ ಕೂಡ ಅಷ್ಟೇ ಗೌರವ ಕೊಡ್ತೀವಿ. ಇದು ಹುಟ್ಟಿ ಇದೊಂದು ಕೆಲವೊಂದು ವ್ಯಕ್ತಿಗಳಿಂದ ಕಡಿತಾಗಿ ಇದನ್ನ ದೂರ ಇಡಲಾಯಿತು. ಆ ವಿಷಯ ನಿಮಗೆಲ್ಲ ಗೊತ್ತಾಗಬೇಕಂತ ತಿಳ್ಕೊಂಡೇ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಭಾರತೀಯ ಜನತಾ ಪಕ್ಷ ಸಾಮೂಹಿಕವಾಗಿ ವಂದೇ ಮಾತರಂ ಗೀತೆಯನ್ನ ಹೇಳ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಎಲ್ಲರೂ ಯುವಕರು ಇದನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಸೋಮವಾರದ ಪ್ರಸಾದದ ಸಮಯ ಒಂದು 10 ನಿಮಿಷ ತಡಾದ್ರಾಗೋಲ್ಲಕ್ಕ ಯಾರು ಕೂಡ ಇದು ದೇಶದ ಕಾರ್ಯಕ್ರಮ, ಇದು ನಮ್ಮ ಹಿಂದಿನ ಪೂರ್ವದಲ್ಲಿ ಯಾಕೆ ಕೊಡ್ತು ಅನ್ನುವಂಥ ಈಗಾಗಲೇ ನಮ್ಮ ಕವಟಿಗೆಯವರು ಸವಿಸ್ತಾರವಾಗಿ ಹೇಳಿದಾರೆ. ಯುವಕರೆಲ್ಲರೂ ಕೂಡ ದೇಶಭಕ್ತಿಯನ್ನು ಮನದಲ್ಲಿ ಅಳವಡಿಸ್ಕೋಬೇಕು. ಈ ಧರ್ಮದ, ಹಿಂದೂ ಧರ್ಮದ ಸಂಸ್ಕೃತವನ್ನ ಶರೀರದಲ್ಲಿ ತುಂಬ್ಕೋಬೇಕು ಅನ್ನುವಂಥ ಉದ್ದೇಶ ಭಾರತೀಯ ಜನತಾ ಪಕ್ಷದಾಗಿದೆ, ನರೇಂದ್ರ ಮೋದಿ ಅವರಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಬಯಸ್ತಾದೇನೆ. ನೀವೆಲ್ಲರೂ ಕೂಡ ಈ ಒಂದು ಸಾಮೂಹಿಕ ಗೀತೆಯಲ್ಲಿ ಅವ್ರು ಹೇಳ್ಕೊಟ್ಟಾಗ ನೀವು ಹೇಳ್ಕೊಡೋದಲ್ಲ, ಅವ್ರ ಜೊತೆನೆ ನಾವು ಎಲ್ಲರೂ ಕೂಡ ಹೇಳುವಂಥದ್ದು, ವೇದಿಕೆ ಮೇಲೆ ಇದ್ದಂಥವ್ರು ನೀವು ಎಲ್ಲರೂ ಕೂಡ ವಂದೇ ಮಾತರಂ ಹೇಳುವಂಥದ್ದು. ಇದನ್ನ 1875ರಲ್ಲಿ ರಚನೆ ಆಯ್ತಿದ್ದು. ಮುಂದೆ ರವೀಂದ್ರನಾಥ್ ಟ್ಯಾಗರ್ ಅವರು ಪ್ರಥಮವಾಗಿ ಅದನ್ನ ಹಾಡಾಡಿದ್ರು ಕಲ್ಕತ್ತಾದಲ್ಲಿ. ಅದು ಅವಾಗಿಂದ ಪ್ರಾರಂಭ ಆಯ್ತದು. ಮುಂದೆ ಯಾವುದೇ ಕಾರಣಕ್ಕೆ ಕೆಲವೊಂದು ಕಾಂಗ್ರೆಸ್ಸಿನಲ್ಲಿ ಏನೋ ಮತೀಯ ನಾಯಕರು, ಕೆಲವೊಂದು ಅಲ್ಪಸಂಖ್ಯಾತ ನಾಯಕರು, ಜಿನ್ನಾವರು ಕೆಲವರು ವಿರೋಧ ಮಾಡಿದ್ದಕ್ಕೆ ಇದನ್ನ ಕೈ ಬಿಡ್ಲಾಕ್ ಹೆದರ್ಕೊಂಡು ಬ್ರಿಟಿಷರು ಅದನ್ನ ಒತ್ತುವಂತ ಪ್ರಯತ್ನ ಮಾಡಿದ್ರು. ಮುಂದೆ ಕಾಂಗ್ರೆಸ್ ಕೂಡ ಅದೊಂದು ಒತ್ತುವಂತ ಪ್ರಯತ್ನ ಮಾಡಿದ್ರು. ಇದು ನಮ್ಮ ಹಿಂದಿನ ಒಂದು ಹಿರಿಯರು ಪ್ರಾರಂಭ ಮಾಡಿದ್ದಕ್ಕೆ ಬಹಳಷ್ಟು ದೊಡ್ಡವಾದಂತ ಅಪಮಾನ ಆಗಿದೆ. ಅದು ಆಗ್ಬೇಕಾಗಿತ್ತು, ವಂದೇ ಮಾತರಂ ಆಗಿಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಇನ್ನೂವರೆಗೆ ಬಿಟ್ಟಿಲ್ಲ. ಯಾವುದೇ ಕಾರ್ಯಕ್ರಮ, ಯಾವುದೇ ಪಕ್ಷದ ಸಭೆಗಳಿದ್ರು ಕೂಡ ಒಂದು ವಂದೇ ಮಾತರಂ ಗೀತೆ ಆಮೇಲೆ ಪ್ರಾರಂಭ ಆಗ್ತದೆ. ನಮ್ಮದು ಎಲ್ಲ ಸಭೆ ಸಮಾರಂಭಗಳು ಅಷ್ಟು ಮಹತ್ವವನ್ನ ಭಾರತೀಯ ಜನತಾ ಪಕ್ಷ ಮಾತ್ರ ಮಹತ್ವ ಕೊಟ್ಟಿದೆ. ಆ ಒಂದು ವಿಚಾರವನ್ನ ಎಲ್ಲ ಯುವಕರಿಗೆ ಗೊತ್ತಾಗಬೇಕು, ದೇಶ ಜನರಿಗೆ ಗೊತ್ತಾಗಬೇಕು ಅನ್ನುವ ಈ ಒಂದು ಗೀತೆಗೆ ಗೌರವ ಕೊಡಬೇಕು. 150 ವರ್ಷಗಳ ಹಿಂದೆ ಪ್ರಾರಂಭ ಆದಂಥದ್ದು. ಇವತ್ತು ಯುವಕರು ಇದು ನೀವೆಲ್ಲ ಇನ್ನೂ ಹೆಚ್ಚು ಮಾತಾಡೋ ಸಮಯ ನಿಮ್ಗೆ ಆಗ್ತಾ ತಿಳ್ಕೊಂಡು ಹೆಚ್ಚು ವಿಷಯಗಳನ್ನ ಹೇಳಕ್ ಹೋಗಿಲ್ಲ. ಅದು ಅರ್ಥ ಮಾಡ್ಕೋಬೇಕು. ಇದು ಪ್ರಥಮವಾಗಿ ನಮ್ಮ ದೇಶದಲ್ಲಿ 150 ವರ್ಷ ಒಂದೇ ಹುಟ್ಟಿದ್ದಂತ ಇದು ಗೀತೆ. ಇದು ಹೇಳಿದ್ರೆ ಈಗಾಗಲೇ ಸ್ವಾತಂತ್ರ್ಯದ ಒಂದು ಹಿಂದಿನ ಕಾಲದ ಒಂದು ದೇಹ ಗೀತೆ ಮತ್ತು ಚಿಹ್ನೆ ಇದು. ಇದು ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಣ್ಣ ವಿಚಾರಗಳನ್ನ ಯಾವುದೋ ಹಾಡಿದ್ರೆ ಒಂದು ಧರ್ಮಕ್ಕೆ ಹೋಗೋದಂಗ ಅಂತೇಳಿ ಅವ್ರು ಅಬ್ಜೆಕ್ಷನ್ ಮಾಡೋದು ಕಣ್ಣು ಹಾಕುವಂತ ಒಂದು ಕೆಲಸ ಆ ಸಂದರ್ಭ ನಡೀಬಾರ್ದಾಗಿತ್ತು. ಇವತ್ತಾದ್ರೂ ಕೂಡ ಎರಡಕ್ಕೂ ಕೂಡ ಸಮಾನವಾಗಿ ಏನು ಜನಗಣಮನ ಹೇಳ್ತೀವಿ ಅದಕ್ಕೂ ಮತ್ತು ವಂದೇ ಮಾತರಂಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಗೌರವ ಕೊಡ್ತದೆ. ನಿಮ್ಮೆಲ್ಲರ ಕರ್ತವ್ಯ, ಹಿಂದಿನ ಹಿರಿಯರು ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಸಿಕ್ಕದು. ನಾವೆಲ್ಲ ಇಲ್ಲಿ ಇದೀವಪ್ಪ ಅಂದ್ರೆ ಬಹಳಷ್ಟು ಮಂದಿ ಈ ಒಂದು ಕ್ರಾಂತಿಕಾರಿಗಳು ಕೂಡ ವಂದೇ ಮಾತರಮನ್ನೇ ಅವ್ರ ರಾಷ್ಟ್ರಗೀತೆ ಅಂತೇಳಿ ಇವತ್ತು ಭಗತ್ ಸಿಂಗ್ ಇರ್ಬೋದು, ಅದ ಚಂದ್ರಶೇಖರ್ ಇರ್ಬೋದು, ಎಲ್ಲರೂ ಕೂಡ ಮಾಡ್ಕೊಂಡಿದ್ರು. ಅವ್ರು ಇದನ್ನೇ ಹೇಳ್ತಿರೋರಲ್ಲ. ಅಂತ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ. ನಮ್ಮ ಸಂಸದರು ಮತ್ತು ನಮ್ಮ ಶಂಕರಗೌಡರು ಎಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಇದಾರ. ಎಲ್ಲರೂ ಯುವಕರಲ್ಲಿ ವಿನಂತಿ ಮಾಡ್ಕೊತೀನಿ, ಇದು ನೀವು ಹಾಡಾಗ್ತಿ ಯಾರು ತಿಳ್ಕೊಬಾಡ್ರಿ. ಇದು ಹಾಡಲ್ಲ, ಇದು ರಾಷ್ಟ್ರದ ಒಂದು ಮಹತ್ವದ ಒಂದು ಸಂದೇಶ ಗೀತೆ. ಇದು ಎಲ್ಲ ಒಂದು ವಿಚಾರಗಳನ್ನು ಒಂದು ಬರ್ತವೆ ಇದ್ರಾಗ. ಅದಕ್ಕೆಲ್ಲರೂ ಕೂಡ ನಾವು ವಿನಂತಿ ಮಾಡ್ಕೊತೀನಿ. ಎಲ್ಲರೂ ಕೂಡ ಯಾವುದೇ ಇವತ್ತು ಸಂದರ್ಭದಲ್ಲಿ ನೀವು ಕಾರ್ಯನಿರ್ವಹಿಸಿ ಮತ್ತು ದೇಶಭಕ್ತರಾಗ್ರಿ. ದೇಶಭಕ್ತಿಯನ್ನು ಮನದಲ್ಲಿ ನೀವೆಲ್ಲ ಮೂಡಿಸ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಏನೋ ಒಂದು ಈ ಸಾಮೂಹಿಕ ಗೀತೆಯಲ್ಲಿ
ಅವ್ರು ಏನು ಹೇಳ್ತಾರೆ ಬಹುತೇಕ ನಿಮ್ಗೂ ಸ್ವಲ್ಪ ಗೊತ್ತಿರ್ಬೇಕು. ಒಂದೇ ಮಾತ್ರ ಕೆಲವ್ರು ಹಾಡ್ಲಕ್ಕೆ ಬರ್ತಾರೆ, ಕೆಲವ್ರು ಹಾಡ್ಲಕ್ಕೆ ಬರ್ಲಿಕ್ಕಿಲ್ಲ. ಆದರೂ ಆಡುವಂಥ ಪ್ರಯತ್ನ ಪ್ರತಿಯೊಬ್ಬರು ಮಾಡಬೇಕು. ಇನ್ನಷ್ಟು ಜನ ಭಾಗವಹಿಸಿದ್ರೆ ಎಲ್ಲರೂ ಕೂಡ ಒಂದೇ ಮಾತನ್ನ ಗೀತೆಯನ್ನು ಹಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ತಮಗೆ ಒಂದೇ ಎರಡು ಮಾತಿಗೆ ಹೊರೆ ಮಾಡ್ತಾರೆ. ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾನ್ ಪುಲಕಿತಯಾಮಿನಿ ಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜದ್ರುತ ಖರ ಖರ ವಾಲೆ अबलाम के नाम आए तो भले बहुबलधारिणी नमामि तारिणी रिपुदलवारिणी मातरम वंदे विद्या तुम्ही धर्म तुम्ही हृदय तुम्ही मर्म तुम ही प्राणाम शरीरे बाहुते तुम्ही माये तुम्ही मा भक्ती तो मारई प्रतिमा तुम्ही दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमलां अमला मातरम तुम्ही दुर्गा दश प्रहरण धारिणी कमला कमलदल विहार अमलां अतुलां सुजलां सुफलां मातरं वन्दे सुस्मितां भूषितां धरणीं भरणीं मातरं मातरं वन्दे मातरं माता की जय वंदे मातरम वंदे मातरम ತಮ್ಮ ಒಂದು ಮಂಡಲಾಧ್ಯಕ್ಷರಾಗಿ ಪ್ರಥಮ ಕಾರ್ಯಕ್ರಮ ಪ್ರಥಮ ಅನ್ನಕ್ಕಿಂತ ಇದು 4-5 ಕಾರ್ಯಕ್ರಮ ಆಗ್ಯಾವ. ಇದು ದೊಡ್ಡ ಮಟ್ಟದಲ್ಲಿ ಇದು ಸ್ಟೇಜ್ ಕಾರ್ಯಕ್ರಮ, ಅದು ಔಟ್ಡೋರ್ ಕಾರ್ಯಕ್ರಮ ಇದೆ. ವಂದೇ ಭಾರತ 150 ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಏನ್ ಅನಿಸ್ತಾ ಇದೆ? ಇದು ವಂದೇ ಮಾತರಂ 150ನೇ ವರ್ಷದ ಏನಿದು ಉತ್ಸವ ಮಾಡಾಕತ್ತೀವಿ. ಇದನ್ನ ಏನಾಗ್ಬಿಟ್ಟಿತ್ತು ಎಲ್ಲರೂ ನೆನಪಾರಾಕತ್ತಿದ್ರು. ನಮ್ಮ ಹೆಮ್ಮೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ಹಾಡು ಯಾರೇ ಹಾಡಿದ್ರು ಒಂದೇ ಒಂದು ಸ್ಟಾಂಜ ಹಾಡ್ತೀರಿ. ಅವನಿಗೆ ರೇಡಿಯೋದಾಗ ಬಂದ್ರು ಒಂದೇ ಒಂದು ಸ್ಟಾಂಜ ಹಾಡ್ತಾರೆ. ಮುಂದಿಂದ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅದ್ರಾಗ ನಮ್ಮ ಭಾರತದ ಕಲೆ ಸಂಸ್ಕೃತಿ ಆಮೇಲೆ ನಮ್ಮ ಹಿಂದುತ್ವದ ವಿಚಾರಧಾರೆಗಳು ಆ ಹಾಡ್ದಾಗ ಪೂರ್ತಿ ಎಳಿಯಾಗಿ ಬಿಚ್ಚಿಟ್ಟಿದ್ದವು. ಇದನ್ನ ಕೆಲವೊಬ್ಬರಿಗೆ ಅಷ್ಟೇ ನೀವು ತೃಪ್ತಿ ಕೊಡಿಸೋ ಸಂಬಂಧ ಅದನ್ನ ಕಟ್ ಮಾಡಿ ಒಂದೇ ಒಂದು ಸ್ಟಾಂಜ ಆಡಿಸಿ ಕ್ಲೋಸ್ ಮಾಡಾಕತ್ತಿದ್ರಿ. ಇದು 150ನೇದು ಇದೊಂದು ನಮಗ ವರ್ಷದ ಏನ್ ಜಯಂತ್ಯುತ್ಸವ ಇದ್ರದ್ದು ಉತ್ಸವ ಮಾಡಾಕತ್ತೀವಲ್ಲ, ಈ ಉತ್ಸವದಾಗ ಇದು ಒಂದು ಪೂರ್ತಿ ಹಾಡ ಜಗತ್ತಿಗೆ ಗೊತ್ತಾಗ್ಲಿ. ಯಾಕಂದ್ರೆ ಇದು ರಾಷ್ಟ್ರಗೀತೆ ಅಲ್ಲ, ಬಟ್ ಇದು ರಾಷ್ಟ್ರೀಯ ಗೀತೆ ಅಂತ 1950ರಾಗೆ ಇದಕ್ಕೆ ರಾಷ್ಟ್ರೀಯ ಗೀತೆ ಅಂತೇಳಿ ಇದಕ್ಕೊಂದು ರಾಜೇಂದ್ರ ಪ್ರಸಾದ್ ಅವರು ಬರೆದು ಕೊಟ್ಟಿದ್ದೈತಿ. ಈ ರಾಷ್ಟ್ರೀಯ ಗೀತೆಗೂ ರಾಷ್ಟ್ರಗೀತೆಗೆ ಕೊಡುವಂತ ಮಹತ್ವ ಕೊಡಬೇಕಾಗಿ ಈ ಎಲ್ಲಾ ಜನರಿಗೆ ಕರೆಸ್ಬಿಟ್ಟು ಈ ಉತ್ಸವ ನಾವು ಮಾಡಾಕತ್ತೀವಿ. ಪ್ರತಿಯೊಬ್ಬರಿಗೂ ಒಂದೇ ಮಾತ್ರ ಪೂರ್ತಿ ಬರ್ಬೇಕು. ಈಗ ನಾವು ಜನಗಣನ ಹಾಡ್ದಾಗ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ಎಲ್ಲಿದ್ದಲ್ಲಿ ಎದ್ದು ನಿಂದಿರ್ತೀವಿ. ಆ ಹಾಡ ನಮ್ಮ ಕಿವಿಗೆ ಎಲ್ಲೇ ಬಿದ್ದರೂ ನಾವು ಎದ್ದು ನಿಂದಿರ್ತೀವಿ. ಎಲ್ಲಿದ್ದನ ಅಂದ್ರೆ ಭಾರತ್ ಮಾತಾಕಿ ಜೈ ಅನ್ನೋತನೂ ಎದ್ದಿರ್ತೀವಿ. ಅದ್ರಾಗ ನೀವು ಪೂರ್ತಿ ಸ್ಟಾಂಜ ನಿಮ್ಗೆ ಯಾಕಂದ್ರೆ ಡೇ 1ನೇ ನರ್ಸರಿ ಹಿಡ್ಕೊಂಡು ಕಾಲೇಜ್ ಮಟ್ಟ ಎಲ್ಲರಿಗೂ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕಂಪಲ್ಸರಿ ಮಾಡ್ರಿ. ಹಂಗೆ ನಾವೇನಂತೀವಿ, ಒಂದೇ ಮಾತ್ರ ಆ ಲೆಕ್ಕಕ್ಕೆ ನೀವು ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಎಲ್ಲರಿಗೂ ಬರ್ಬೇಕದು. ಅದಕ್ಕೊಂದು ಇದೊಂದು ಪ್ರಯಾಸ ಮಾಡಾಕ ಹಿಂಗ ಓಪನ್ ಆಗಿ ಎಲ್ಲರನ್ನು ಕರೆಸ್ಬಿಟ್ಟು ಹಾಳಾಕತ್ತಿದ್ರು. ಇದೊಂದು ಪ್ರಯಾಸ ಎಲ್ಲರಿಗೂ ಒಂದೇ ಮಾತ್ರ ಪೂರ್ತಿ ಗೊತ್ತಾಗಲಿ, ಅದರ ಅರ್ಥಗಳು ಎಳಿಯೊಳಗೆ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಇದನ್ನು ಪ್ರಯಾಸ ಮಾಡಿ ಎಲ್ಲರಿಗೂ ಕರೆಸಿ ಹಿಂಗೆ ಓಪನ್ ಆಗಿ ನಾವು ಹಾಡ್ತಾರೆ. ಮೇಜರ್ ಇದ್ದಿದೆ ವಿದ್ಯಾರ್ಥಿನಿಯರು. ಯಾಕಂದ್ರೆ ನೋಡ್ರಿ, ಅವ್ರಿಗೆ ಇದ್ರ ಬಗ್ಗೆ ಯಾರು ಹೇಳಿರಂಗಿಲ್ಲ. ಈಗ ಹೆಂಗಂದ್ರೆ
ನಮಗೇನು ಕಲ್ಸಿದ್ರು ಮೊಘಲರೇ ಭಾರತನ ಆಳ್ಬಿಟ್ಟು ಮೊಘಲರೇ ಭಾರತ ಇದು ಮಾಡಿ ಬಟ್ ಆ್ಯಕ್ಚುಲಿ ನಮಗೆ ಡೈವರ್ಟ್ ಮಾಡಿಬಿಟ್ಟು ನಮ್ಮ ಚಾಲುಕ್ಯರು ಕದಂಬರು ಹೊಯ್ಸಳರ ಬಗ್ಗೆ ಮಾತಾಡಲಿಲ್ಲ ಅವರು. ಮೊಘಲರು ಬಂದು ಏನು ಮಾಡಿದ್ರು, ಭಾರತನ ದೋಚ್ಕೊಂಡು ಹೋದ್ರು, ಅವ್ರನ್ನ ಹೀರೋ ಮಾಡಿ ತೋರಿಸಿದ್ರು ಇವರು. ಅದೇ ರೀತಿ ವಂದೇ ಮಾತರವನ್ನು ಆದಷ್ಟು ಅವ್ರು ಡೌನ್ ಮಾಡಕ್ಕೆ ಟ್ರೈ ಮಾಡಿದ್ರು. ಯಾಕಂದ್ರೆ ಇದು ಬ್ರಿಟಿಷರ ಕೂಟನೀತಿನ ಇವ್ರು ಕಾಂಗ್ರೆಸ್ದವ್ರು ಕಂಟಿನ್ಯೂ ಮಾಡಿದ್ರಂತ ಅನ್ಬೋದು. ಯಾಕಂದ್ರೆ ಬ್ರಿಟಿಷರು ವಂದೇ ಮಾತರಂ ಹಾಡ್ಬೇಕಾದ್ರೆ ಏನಾಕೈತಿ, ಇದು ನಮ್ದು ಬ್ಯಾಂಡಿಗೆ ಸೂಟ್ ಆಗಲ್ಲ ಅಂತ ಒಂದೇ ಮಾಡಿದ್ರು. ಬಟ್ ಆ್ಯಕ್ಚುಲಿ ಆಗಿದ್ದೇನು, ವಂದೇ ಮಾತರಂದಿಂದ ಅವಾಗಿದ್ದ ಏನು ನಾವು ಸ್ವತಂತ್ರ ಹೋರಾಟಗಾರರು ಎದ್ದು ಕುಂದ್ರಾಕತ್ತಿದ್ರು, ಅದನ್ನು ಹೇಳ್ಬಾರ್ದು, ಭಾರತವನ್ನು ಒಡೆದು ಆಳ್ಬೇಕಂತೇಳಿ ಇದನ್ನ ಕಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ವಂದೇ ಮಾತರಂ ಗೀತೆಯನ್ನು ರಚಿಸಿ ಈಗ 150ನೇ ವರ್ಷ. ಶ್ರೀಯುತ ಬಂಕಿಮ್ ಚಂದ್ರ ಚಟರ್ಜಿರವರ ರಚಿಸಿದಂಥ ಈ ಗೀತೆಯನ್ನು ಮೊಟ್ಟ ಮೊದಲಿಗೆ ನಮ್ಮ ರಾಷ್ಟ್ರಗೀತೆಯನ್ನು ರಚಿಸಿದವರಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ವಂದೇ ಮಾತರಂ ಗೀತೆಯನ್ನು ಮೊಟ್ಟ ಮೊದಲಿಗೆ ಹಾಡಿದಂಥ 150ನೇ ವರ್ಷ ಇವತ್ತು. ಹೀಗಾಗಿ ನಮ್ಮ ರಾಜು ದೀಕ್ಷಿತ್ ಅವ್ರು ನೆನೆಸ್ಕೋಬೇಕಾಗತ್ತೆ ಒಂದು ಭಾಗದಲ್ಲಿ. ದಿವಂಗತ ರಾಜು ದೀಕ್ಷಿತ್ ಅವ್ರು ಯಾಕೆ ನೆನೆಸ್ಕೋಬೇಕಾಗತ್ತೆ ಅಂದರೆ, ಈ ರಾಷ್ಟ್ರಗೀತೆ ಏನು ಜನಗಣಮನ ಅದಿ ನಾಯಕ ಜಯ ಹೇ ಅನ್ನುವಂಥ ರಾಷ್ಟ್ರಗೀತೆಯನ್ನು ಆ ಇಂಗ್ಲೆಂಡ್ ರಾಣಿಯನ್ನು ತೃಪ್ತಿಪಡಿಸೋ ಸಲುವಾಗಿ ಹಾಡಿದಂಥ ಗೀತೆ, ಅದ್ರ ಬದಲು ಇದನ್ನು ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಮಾಡಲಿ ಅಂತ ಅನ್ನುವಂಥದ್ದು ನಮ್ಮ ಮುಂಚೆಯಿಂದಲೂ ನಮ್ಮ ಸಂಕಲ್ಪ ಇತ್ತು. 1875ನೇ ಇಸ್ವಿಯಲ್ಲಿ ಈ ಬರೆದಂಥ ಗೀತೆ ಇವತ್ತಿಗೆ 150 ವರ್ಷ. ಹೀಗಾಗಿ ಭಾರತೀಯ ಜನತಾ ಪಕ್ಷ ತಮಗೆಲ್ಲ ಗೊತ್ತಿರೋಂಗೆ ಈ ದೇಶಭಕ್ತಿ, ದೇಶತನ, ಆ ದೇಶದಲ್ಲಿದ್ದಂಥ ಮೊದಲು ಏನು ಕ್ರಾಂತಿಕಾರಿಗಳು, ಹೋರಾಟಗಾರರು ಸ್ವತಂತ್ರಕ್ಕಾಗಿ ಏನು ಬಡದಾಡಿದರು, ಈ ವಂದೇ ಮಾತರಂ ಗೀತೆಯನ್ನು ಅದಕ್ಕೆ ಮತ್ತೆ ನಾವು ಮರುಜೀವ ಕೊಡಲೇಬೇಕಾಗಿದೆ ಅನ್ನುವಂಥದ್ದಂಥ ಏನಾದ್ರು ವಿಶೇಷಗಳಾಗ್ತಾ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಆಗ್ತದೆ. ಆ ರೀತಿ ಈಗ ನಾವು ವಂದೇ ಮಾತರಮನ್ನು 150ನೇ ವರ್ಷಕ್ಕೆ 150 ಕಾರ್ಯಕ್ರಮಗಳನ್ನು ಈ ವಿಜಯಪುರ ಜಿಲ್ಲೆಯಲ್ಲಿ ಮಾಡಬೇಕನ್ನುವಂಥದ್ದಾಗಿದೆ. ಅದ್ರ ಥರನೇ ಈಗ ಇಷ್ಟು ದಿನ ನಾವು ಪಕ್ಷದ ಕಚೇರಿಯಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಈಗ ನಾವು ಹೊರಗಡೆ ಬಂದು ಈ ವೇದಿಕೆ ಕಾರ್ಯಕ್ರಮ ಸಾರ್ವಜನಿಕವಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಏನು ವಂದೇ ಮಾತರಂ ಕಾರ್ಯಕ್ರಮಗಳು, ಗೀತೆ ಹೇಳ್ಕೊಡುವಂಥದ್ದಾಗುತ್ತೆ. ಅದನ್ನು ಪೂರ್ಣ ಹೇಳುವಂಥದ್ದು ವಿಶೇಷತೆ ಇದೆ. ಅದರಲ್ಲಿ ಸಂಪೂರ್ಣ ಭಾರತ ದೇಶವನ್ನು ವರ್ಣನೆ ಮಾಡುವಂಥದ್ದಾಗಿರ್ಬೋದು, ನದಿ ಏನು ವನಗಳನ್ನು ವರ್ಣನೆ ಮಾಡುವಂಥದ್ದಾಗಿರ್ಬೋದು, ದೇವತೆಗಳನ್ನು ವರ್ಣನೆ ಮಾಡುವಂಥದ್ದಾಗಿರ್ಬೋದು. ವಂದೇ ಮಾತರಂ ಗೀತೆಯಲ್ಲಿ ಸಂಪೂರ್ಣ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಸ್ಕಾರ ಎಲ್ಲ ಒಳಗೊಂಡಿದೆ ಅನ್ನುವಂಥದ್ದನ್ನು ತಮಗೆ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತು ಮುಂದಿನ ದಿವಸ ಇದನ್ನು ಸಂಪೂರ್ಣವಾಗಿ ವಂದೇ ಮಾತರಂ ಹೇಳುವಂಥ ಪ್ರತಿಯೊಬ್ಬ ಯುವಕರು ಅದನ್ನು ರೂಢಿ ಮಾಡ್ಕೊಳ್ಳಿ ಅನ್ನುವಂಥ ವಿಷಯವಾಗಿಯೇ ನಮ್ಮ ಶ್ರೀಯುತ ನರೇಂದ್ರ ಮೋದಿಜಿರವರು ಈ ದೇಶದ ಪ್ರಧಾನಮಂತ್ರಿಗಳಾದ ದೇಶ ಕಂಡ ಅತ್ಯಂತ ಪ್ರಮುಖ ವ್ಯಕ್ತಿತ್ವ ಅವರು ಇದನ್ನು ನಿರ್ಣಯ ಮಾಡಿದ ನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ. ನೀವು ತಾವು ಸ್ಟೇಜ್ ಮೇಲೆ ಬೋಧಿಸಿದ್ರಿ ಸರ್, ಅವ್ರು ವಂದೇ ಮಾತರಂ ನಾನೇ ಬೋಧಿಸಿದೆ. ಹಿರಿಯರಾಗಿ ಹೇಳಕ್ಕೆ ನಿಮಗೆ ಒಂದು ಈಸಿ ಅನಿಸುತ್ತೆ. ಹೌದು. ಇವತ್ತಿನ ಪೀಳಿಗೆಗೆ ಅದನ್ನು ಯಾವ ಥರ ನೀವು ಇದು ಮಾಡಬೇಕಂತ ಹೇಳಿ ಅಲ್ಲ, ನೀವು ಹೇಳುವಂಥದ್ದೇನು ವಂದೇ ಮಾತರಂ ಗೀತೆ ಅದು ಸಂಸ್ಕೃತಿ ಏನು ಶಬ್ದಗಳು ಸರಿಯಾಗಿ ಹೇಳಕ್ಕೆ ಜನರಿಗೆ ಆಗಂಗಿಲ್ಲ ಅನ್ನುವಂಥದ್ದು. ಯುವ ಪೀಳಿಗೆಗೆ ನೋಡಿ ಹೆಂಗಿದೆ ಇವತ್ತು. ನಾವು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ನಾವೇನು ಸಂಸ್ಕೃತ ಶ್ಲೋಕ ಇದ್ರೂ ಸಹಿತ ಇವತ್ತು ಸಂಘದಲ್ಲಿ ನಾವು ಅದನ್ನು ಹೇಳ್ಕೊಡ್ತೀವಿ. ಪ್ರತಿಯೊಬ್ಬ ಹುಟ್ಟಿದ ಬಾಲಕ ಹಿಡ್ಕೊಂಡು ದೊಡ್ಡವನವರಿಗೂ ಆ ಸಂಘದ ಏನು ಸಂಸ್ಕಾರ ಹೊಂದಿದ ಸ್ವಯಂ ಸೇವಕ ಇವತ್ತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿಯನ್ನು ಹೇಳ್ತಾನೆ. ಅದು ಮೊಟ್ಟ ಮೊದಲು ನೋಡಿದಾಗ ಎಲ್ಲರಿಗೂ ಅದು ಕಠಿಣ ಅಂತ ಅನಿಸ್ಬೋದು. ಇವತ್ತು ವಂದೇ ಮಾತರಂ ಮೊಟ್ಟ ಮೊದಲು ಸ್ವಲ್ಪ ಜನ ನೋಡಿದಾಗ ಕಠಿಣ ಅನಿಸ್ಬೋದು. ಮೊದಲನೇ ಪಲ್ಲವಿ ಮತ್ತು ನುಡಿ ಏನಿದೆ ಅದು ಎಲ್ಲರಿಗೂ ಈಸಿ ಆಗ್ತದೆ. ಮುಂದೆ ಹೋದಂಗೆ ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ಅದನ್ನು ಬೆಳಗ್ಗೆ ಎದ್ದಾದ ನಂತರ ಒಂದ್ಸರಿ ಹೇಳುವಂಥದ್ದು ಪ್ರಯತ್ನ ಮಾಡಿದರೆ ಅದು ಇನ್ನೂ ಸರಳೀಕರಣ ಆಗೇ ಆಗುತ್ತೆ. ಡೆಫಿನೆಟ್ಲಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್.